ಈ ಕಾವ್ಯ ಜೋಡಿ ಎಲ್ಲೇ ಹೋದ್ರು ಕೂಡ ತುಂಬಾ ಜನ ಇಷ್ಟಪಟ್ಟು ಈ ಒಂದು ಜೋಡಿನ ಮಾತನಾಡಿಸ್ತಾರೆ. ಈ ಒಂದು ಜೋಡಿಗಾಗಿಯೇ ಸೆಲ್ಫಿ ಫೋಟೋಗಾಗಿ ಜನರು ಮುಗಿಬೀಳ್ತಾರೆ. ಕಾವ್ಯ ಅವರು ಎಲ್ಲೇ ಹೋದ್ರು ಕೂಡ ಗಿಲ್ಲಿ ಅವರ ಹೆಸರನ್ನ ಕೂಗ್ತಾರೆ. ಇನ್ನು ಹೆಚ್ಚಾಗಿ ಗಿಲ್ಲಿ ಅವರ ಫಂಕ್ಷನ್ಗಳಿಗೆ ಹೋಗುವುದು, ಅಲ್ಲಿ ಗಿಲ್ಲಿ ಒಂದು ಮತ್ತೆ ಕಾವ್ಯ ಒಂದು ಫೋಟೋನ ಕೊಡ್ತಾರೆ, ಗಿಫ್ಟ್ ಆಗಿ ಕೊಡ್ತಾರೆ. ಕಾವ್ಯ ಜೊತೆ ಯಾವಾಗ ಮದುವೆ ಆಗ್ತೀರಾ, ನಿಮ್ದು ಕಾವ್ಯದು ಮದುವೆ ನಡೆಯುತ್ತಾ, ಹಾಗೆ ಹೀಗೆ ಅಂತೆಲ್ಲ ಸಾಕಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ. ಗಿಲ್ಲಿಗೆ ಇದನ್ನೆಲ್ಲ ನೋಡಿ ನೋಡಿ ಸಾಕಾಗೋಗಿದೆ. ಹಣೆಯಲ್ಲಿ ಬರ್ದಿದ್ರೆ ಖಂಡಿತವಾಗಿಯೂ ಕೂಡ ಸಿಗ್ತಾರೆ ಅನ್ನುವಂತ ಒಂದು ಡೈಲಾಗ್ ಅನ್ನ ಹೊಡಿತಾರೆ. ಒಟ್ಟಾರೆ ಗಿಲ್ಲಿ ಮತ್ತೆ ಕಾವ್ಯ ಜೋಡಿ ಒಂದಾಗ್ಬೇಕು ಎಂಬುದೇ ಅಭಿಮಾನಿಗಳ ಮೇನ್ ಆಸೆ. ಸ್ಟೇಜ್ಗೆ ಬಂದ್ರೆ ಗಿಲ್ಲಿ ಸಖತ್ತಾಗಿ ಡ್ಯಾನ್ಸ್ ಮಾಡ್ತಾರೆ, ಮನೋರಂಜನೆಯನ್ನ ಕೊಡ್ತಾರೆ. ಎಲ್ರಿಗೂ ಕೂಡ ಇಷ್ಟ. ಹೀಗಾಗಿ ಗಿಲ್ಲಿನ ಮಾತನಾಡ್ಸಕ್ಕೆ ಅಂತ ಕೂಡ ಮುಗಿಬೀಳ್ತಾರೆ. ಪೊಲೀಸರು ಇರಲೇಬೇಕು, ಸೆಕ್ಯೂರಿಟಿ ಇರಲೇಬೇಕು. ಸೊ ಇಲ್ಲಾಂದ್ರೆ ತುಂಬಾನೇ ಕಷ್ಟ ಅಲ್ಲಿ ಮೇಂಟೈನ್ ಮಾಡೋದು. ಗಿಲ್ಲಿಗಾಗಿ ಎಲ್ಲರೂ ಕೂಡ ಅಂದ್ರೆ ಫೋಟೋ ತೆಗೆಸ್ಕೋಬೇಕೆಂಬ ಆಸೆ ಇರುತ್ತಲ್ಲ, ಸುಖಕ್ಕೆ ಹತ್ತಿರಕ್ಕೆ ಬರೋಕ್ಕೆ ಪ್ರಯತ್ನವನ್ನ ಪಡ್ತಾರೆ. ಅದರಲ್ಲಿ ಕೆಲವರಿಗೆ ಮಾತ್ರ ಫೋಟೋ ತೆಗೆಸ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಬಿಗ್ ಬಾಸ್ ಮುಗಿದು 2 ತಿಂಗಳಾದರೂ ನೋಡಿ, ಗಿಲ್ಲಿ ಕ್ರೇಜ್ ಇನ್ನ ಸಹ ಕಡಿಮೆ ಆಗಿಲ್ಲ. ಅದೇ ಒಂದು ಉತ್ಸಾಹದಲ್ಲಿಯೇ ಗಿಲ್ಲಿ ಅವರು ಪ್ರತಿಯೊಂದು ಈವೆಂಟ್ ನಲ್ಲೂ ಸಹ ಭಾಗಿಯಾಗ್ತಾರೆ. ನಿನ್ನೆ ಕೂಡ ಅಷ್ಟೇನೆ ಒಂದು ಗುಬ್ಬಿ ಭಾಗದಲ್ಲಿ ಕಾರ್ಯಕ್ರಮ ಆಯ್ತು, ಸ್ವಲ್ಪ ಕೂಡ ಹೋಗಿ ಬರ್ತಾರೆ, ಸಖತ್ತಾಗಿ ಮಿಂಚ್ತಾರೆ. ರಾಜಕೀಯ ವ್ಯಕ್ತಿಯವರಿಗೆ, ಸಾಮಾನ್ಯ ಜನರಿಗೆ, ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ಗಳಿಗೂ ಕೂಡ ಗಿಲ್ಲಿ ಅಂದ್ರೆ ಸಿಕ್ಕಾಬಟ್ಟೆ ಇಷ್ಟ. ಡೌನ್ ಟು ಅರ್ತ್ ಪರ್ಸನ್, ಮತ್ತೆ ತುಂಬಾನೇ ಸಿಂಪಲ್. ನೋಡಿ, ಗೆದ್ದಿದ್ದಾರೆ, ಎಷ್ಟೊಂದು ದುಡ್ಡು ಬಂದಿದೆ, ಅದು ಕೂಡ ಸಿಂಪಲ್ ಬಟ್ಟೆನೇ ಹಾಕೊಳ್ಳೋದು, ಸಿಂಪಲ್ ಚಪ್ಪಲಿನೇ ಹಾಕೊಳ್ಳೋದು, ಯಾವುದೇ ರೀತಿ ಆಡಂಬರ ಏನು ಕೂಡ ಇಲ್ಲ. ಸೊ ಹೀಗಾಗಿ ಗಿಲ್ಲಿನ ಎಲ್ಲರೂ ಇಷ್ಟಪಡೋದು. ನಿಮ್ಗೆ ಅನ್ಸುತ್ತೆ ಗಿಲ್ಲಿ ಮತ್ತೆ ಕಾವ್ಯ ಒಂದಾಗ್ಬೇಕಾ, ಮದುವೆ ಆಗ್ಬೇಕಾ? ತಪ್ಪದೆ ಕಮೆಂಟ್ ಮಾಡಿ. ಹಾಗೆ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ.